ಪ್ರೊಫೆಸರ್ ಒಬ್ರು ಒಂದು ಸೈಟ್ ಅನ್ನ ತಗೊಂಡು ಮನೆ ಕಟ್ಟಿರ್ತಾರೆ. ಅವರ ಪಕ್ಕದ ಸೈಟ್ ನವನು ಇವರ 1 ಅಡಿ ಜಾಗವನ್ನ ಒಳಗೆ ಹಾಕೊಂಡಿರ್ತಾರೆ. ಅದನ್ನ ನೋಡಿದಂತಹ ಪ್ರೊಫೆಸರ್ಗೆ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ. ಅವನ ಹತ್ರ ಹೋಗಿ, ನೀನು ನನ್ನ 1 ಅಡಿ ಜಾಗವನ್ನ ಒಳಗಡೆ ಹಾಕೊಂಡು ಬೇಲಿ ಹಾಕಿದೀಯಾ, ಅದನ್ನ ಮೊದಲು ನೀನು ತೆರವು ಮಾಡಬೇಕು, ಇಲ್ಲ ಅಂತಂದ್ರೆ ನಾನು ನಿನ್ನ ಸುಮ್ನೆ ಬಿಡಲ್ಲ ಅಂತ ಹೇಳ್ತಾರೆ. ಆಗ ಅವನು, ನೀವ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಾನಂತೂ ಆ 1 ಅಡಿ ಜಾಗನ ಕೊಡೋದಕ್ಕೆ ರೆಡಿ ಇಲ್ಲ, ಅದು ನಂದೇ ಅಂತ ಹೇಳಿ ಪಟ್ಟು ಹಿಡಿದು ಕೂತ್ಕೊಳ್ತಾನೆ. ಆಗ ಪ್ರೊಫೆಸರ್ ಏನ್ ಮಾಡ್ತಾರೆ, ಅದನ್ನ ಕೋರ್ಟ್ಗೆ ಹಾಕ್ತಾರೆ. ಇಬ್ಬರ ನಡುವೆ ವಾದ ವಿವಾದ ನಡೆಯುತ್ತೆ. ಕೋರ್ಟ್ ಅಲ್ಲಿ ಈ ಕೇಸು 10 ವರ್ಷ ಕಳೆದ್ರೂ ಪ್ರೊಫೆಸರ್ಗೆ ಆ 1 ಅಡಿ ಜಾಗ ವಾಪಸ್ ಸಿಗೋದೇ ಇಲ್ಲ. ಇದರ ಮಧ್ಯದಲ್ಲಿ ಆ ಪಕ್ಕದ ಸೈಟ್ ನವನು ಹೇಗೋ ಮಾಡಿ ತನ್ನ ಸೈಟ್ ಅನ್ನ ಬೇರೆಯವರಿಗೆ ಮಾರ್ಬಿಟ್ಟಿರ್ತಾನೆ. ಹೀಗಿರುವಾಗ ಆ ಸೈಟ್ ಅನ್ನ ಪರ್ಚೇಸ್ ಮಾಡಿರುವಂತಹ ವ್ಯಕ್ತಿ ಅಲ್ಲಿಗೆ ಬಂದು ಸ್ವೀಟ್ ತಗೊಂಡ್ ಬರ್ತಾನೆ. ಅಕ್ಕಪಕ್ಕದವ್ರನ್ನೆಲ್ಲ ಪರಿಚಯ ಮಾಡ್ಕೋಬೇಕು ಅಂತ ಹೇಳಿ ಪ್ರೊಫೆಸರ್ ಮನೆಗೂ ಬರ್ತಾನೆ. ಅವ್ರ ಹತ್ರ ಹೇಳ್ತಾನೆ, ನೋಡಿ ನಾನೇ ಈ ಸೈಟ್ ಅನ್ನ ಖರೀದಿ ಮಾಡಿರೋನು, ಸ್ವೀಟ್ ತಗೊಳ್ಳಿ, ಬಾಯ್ಸಿ ಮಾಡ್ಕೊಳ್ಳಿ, ನಾವು ನೀವು ಅಕ್ಕಪಕ್ಕದ ಮನೆಯವರಲ್ವಾ, ಪರಿಚಯ ಮಾಡ್ಕೋಬೇಕು ಒಬ್ರಿಗೊಬ್ರು ಅಂತ. ಆಗ ಪ್ರೊಫೆಸರ್ ಹೇಳ್ತಾರೆ, ಸ್ವೀಟ್ ತಿನ್ನೋದು ಹಾಗಿರ್ಲಿ, ನಿಮ್ ಪರಿಚಯ ಎಲ್ಲ ಮತ್ತೆ ನೋಡೋಣ, ಅದಕ್ಕಿಂತ ಮೊದಲು ನನ್ನ 1 ಅಡಿ ಜಾಗ ಈ ಸೈಟ್ ನ ಒಳಗಡೆ ಹೋಗಿದೆ, ಮೊದಲು ಆ 1 ಅಡಿ ಜಾಗನ ನನಗ್ ಕೊಡಿ, ಆಮೇಲೆ ಮಾತಾಡೋಣ ಅಂತ ಹೇಳ್ತಾರೆ ಕೋಪದಲ್ಲಿ. ಆಗ ಅವನು ಏನು ಆಗಿಲ್ಲ ಅನ್ನೋ ತರಹ ನಗ್ತಾ ನಗ್ತಾ ಏನ್ ಹೇಳ್ತಾನೆ ಗೊತ್ತಾ, ಅಯ್ಯೋ 1 ಅಡಿ ತಾನೆ, 1 ಅಡಿ ಯಾಕೆ, 2 ಅಡಿ ಕೊಟ್ಬಿಡ್ತೀನಿ ಬಿಡಿ, ಈ 1 ಅಡಿ ಜಾಗಕ್ಕೋಸ್ಕರ ನಾನು ನನ್ನ ನೆಮ್ಮದಿನ ಕಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲಪ್ಪ. ನಾನೇನಾದ್ರೂ ಖುಷಿಯಾಗಿದ್ರೆ, ನೆಮ್ಮದಿಯಿಂದ ಇದ್ರೆ, ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿದ್ರೆ ಇಂತಹ 4 ಸೈಟ್ ತಗೋಬಹುದು. 1 ಅಡಿ ಜಾಗಕ್ಕೋಸ್ಕರ ಆ ನೆಮ್ಮದಿನ ಕಳ್ಕೊಳ್ಳೋದಕ್ಕೆ ನಾನಂತೂ ಇಷ್ಟಪಡೋದಿಲ್ಲ, ನಾನು ನಿಮಗೆ ಈಗ್ಲೇ ಕೊಟ್ಟು ಬಿಡ್ತೀನಿ ಅಂತ ಹೇಳ್ತಾನಂತೆ. ಅವನ್ ಮಾತನ್ನ ಕೇಳಿ ಪ್ರೊಫೆಸರ್ಗೆ ಪ್ರಜ್ಞೆ ತಪ್ಪಿ ಬೀಳೋದೊಂದೇ ಬಾಕಿ, ಮಾತೇ ಬರ್ಲಿಲ್ಲ. ಯಾಕಂದ್ರೆ ಕೆಲವೊಮ್ಮೆ ಚಿಕ್ಕ ಪುಟ್ಟ ವಿಚಾರಗಳು, 1 ಅಡಿ ಜಾಗಕ್ಕೋಸ್ಕರ 10 ವರ್ಷಗಳ ಕಾಲ ನೆಮ್ಮದಿಯನ್ನ ಹಾಳು ಮಾಡಿಕೊಂಡು ರಾತ್ರಿ ಇಡೀ ನಿದ್ದೆಯನ್ನ ಕೆಡಿಸ್ಕೊಂಡು ಏನೆಲ್ಲ ಆಗಿರಬಹುದು ಅವರ ಮನಸ್ಥಿತಿಯಲ್ಲಿ ಅಲ್ವಾ. ಹೌದು, ಮಾನಸಿಕ ನೆಮ್ಮದಿ ಅನ್ನೋದು ಮನುಷ್ಯನಿಗೆ ಸಿಗೋದೇ ಇಲ್ಲ. ಎಷ್ಟೋ ಜನ ನಮ್ಗನ್ಸುತ್ತೆ ತುಂಬಾ ಕೂಲಾಗಿ ತಗೋತಾರೆ ಕೆಲವೊಂದು ವಿಚಾರಗಳನ್ನ ಅಂತ, ಆದ್ರೆ ಕೂಲಾಗಿ ತಗೊಳ್ಳದೆ ಇದ್ರೆ ಲೈಫ್ ಅಲ್ಲಿ ನಾವು ನೋಡುವಂತಹ ಅದೆಷ್ಟೋ ವಿಚಾರಗಳು ನಮ್ಮನ್ನ ಬದುಕೆ ನರಕ ಮಾಡಿಸಿ ಬಿಡುವಷ್ಟು ಕೆಲಸವನ್ನ ಮಾಡ್ಬಿಡ್ತವೆ. ಅದಕ್ಕಿಂತ ನಾವು ಹೀಗೆ ಬಿಟ್ಟು ಬಿಡೋದೇ ವಾಸಿ ಅಂತ ಅನ್ಸುತ್ತೆ. ಅದೇನೋ ಹೇಳ್ತಾರಲ್ಲ, ಕಡ್ಡಿಯಲ್ಲಿ ಆಗೋ ಕೆಲಸಕ್ಕೆ ಗುಡ್ಡವನ್ನ ತಗೊಂಡಂತೆ ಅಂದ ಹಾಗೆ ಅಲ್ವಾ. ಎಷ್ಟೋ ಸಲ ನಾವು ಇಂತಹ ಚಿಕ್ಕ ಪುಟ್ಟ ವಿಷಯಗಳನ್ನ, ಚಾಲೆಂಜಸ್ ನ ಫೇಸ್ ಮಾಡ್ತಾನೆ ಇರ್ತೀವಿ. ಅದನ್ನ ಅಲ್ಲಲ್ಲೇ ಬಿಟ್ಟು ಬಿಟ್ಟು ಹೋಗ್ತಾ ಇದ್ರೆ ಒಳ್ಳೇದು ಅಂತ. ಜೀವನ ತುಂಬಾ ಉದ್ದ ಏನಿಲ್ಲ, ಇರೋದು 3 ದಿನದ ಬಾಳು. ಈ 3 ದಿನದ ಬದುಕಿನಲ್ಲಿ ನಾವು ಆದಷ್ಟು ಬೇರೆಯವರನ್ನ ಕ್ಷಮಿಸುವಂತಹ ಗುಣವನ್ನ, ಅಥವಾ ಎಲ್ಲವನ್ನ ವಿಶಾಲ ಹೃದಯದಿಂದ ಯೋಚನೆ ಮಾಡಿರೋದು, ಅಥವಾ ಇನ್ ತುಂಬಾ ಉದ್ದ ಏನಿಲ್ಲ ಬದುಕು, ಸುಮ್ನೆ ಯಾಕೆ ಮನಸ್ಸಲ್ಲಿ ಇಟ್ಕೊಂಡು ಮುಂದೆ ಹೋಗೋದು ಅಂತ ಹೇಳುವಂತಹ ಮನಸ್ಥಿತಿಯನ್ನ ಬೆಳೆಸ್ಕೊಂಡ್ರೆ ನಿಜವಾಗ್ಲೂ ಆ ಬದುಕೇ ಬೇರೆ ರೀತಿಯ ಖುಷಿಯನ್ನ ಕೊಡುತ್ತಂತೆ. ಇಂತಹ ಒಂದಿಷ್ಟು ಒಳ್ಳೆ ವಿಚಾರಗಳ ಜೊತೆ ಹೀಗೆ ಮತ್ತೆ ಮತ್ತೆ ವಾಪಸ್ ಬರ್ತಾನೆ ಇರ್ತೀನಿ. ನಾನು ನಿಮ್ಮ RJ ನಯನ.